ನಮಸ್ಕಾರ. ಇಂದು ನಾವು ಶ್ರೀರಾಮನಾಮದ ಅಪಾರ ಶಕ್ತಿ ಮಹಿಮೆಯನ್ನು ಅರಿಯೋಣ ಬನ್ನಿ. ಈ ಜಗತ್ತಿನಲ್ಲಿ ಮಂತ್ರಗಳಿವೆ, ತಪಸ್ಸುಗಳಿವೆ, ಯಜ್ಞಗಳಿವೆ. ಆದರೆ ಅವೆಲ್ಲಕ್ಕೂ ಮೀರಿದ, ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗುವ, ಕೇವಲ ಹೃದಯದಿಂದ ಉಚ್ಚರಿಸಿದರೂ ಸಾಕಾಗುವ ಒಂದು ಮಹಾಮಂತ್ರ ಇದೆ. ಅದುವೇ ಶ್ರೀರಾಮನಾಮ. ರಾಮನಾಮ ಅಕ್ಷರಗಳಲ್ಲೇ ಶುದ್ಧತೆ, ಶಾಂತಿ, ಶಕ್ತಿ ಅಡಗಿದೆ. ಅದು ಉಚ್ಚರಿಸಿದ ತುಟಿಗಳನ್ನು, ಕೇಳಿದ ಕಿವಿಗಳನ್ನು, ಭಕ್ತಿಯಿಂದ ನೆನೆಯುವ ಹೃದಯವನ್ನು ಪಾವನಗೊಳಿಸುವ ಶಕ್ತಿ ಹೊಂದಿದೆ. ಈ ರಾಮನಾಮದ ಮಹಿಮೆಯನ್ನು ಒಂದು ಸಣ್ಣ ಕಥೆಯೊಂದಿಗೆ ಅರಿಯೋಣ ಬನ್ನಿ. ಒಮ್ಮೆ ಒಂದು ಹಳ್ಳಿಯಲ್ಲಿ ಗಂಗಾಧರ ಎಂಬ ವೃದ್ಧನಿದ್ದ. ಅವನ ಜೀವನ ದುಃಖಗಳಿಂದ ತುಂಬಿ ಹೋಗಿತ್ತು. ಬಡತನ, ಅನಾರೋಗ್ಯ, ಕುಟುಂಬದಲ್ಲಿ ಒಂಟಿತನ ಎಲ್ಲವೂ ಒಂದೇ ಸಮಯದಲ್ಲಿ ಆವರಿಸಿತ್ತು. ಪ್ರತಿದಿನ ಅವನು ದೇವಾಲಯದ ಮುಂದೆ ಕುಳಿತು ಇತರರು ಪೂಜೆ ಮಾಡಿ ಹೋಗುವುದನ್ನು ನೋಡುತ್ತಿದ್ದ. ಆದರೆ ಅವನಿಗೆ ಪೂಜೆ ಮಾಡಲು ಹಣವೂ ಇರಲಿಲ್ಲ, ಮಂತ್ರಗಳನ್ನು ಕಲಿಯಲು ಜ್ಞಾನವೂ ಇರಲಿಲ್ಲ. ಒಂದು ದಿನ ದೇವಾಲಯದ ಪೂಜಾರಿಯೊಬ್ಬರು ಅವನ ಬಳಿ ಬಂದು ಹೇಳಿದರು, ನಿನಗೆ ಏನೂ ಮಾಡಲಾಗದಿದ್ದರೆ ಒಂದೇ ಒಂದು ಕೆಲಸ ಮಾಡು. ಶ್ರೀರಾಮ ಅನ್ನೋದನ್ನು ನಿತ್ಯ ಉಚ್ಚರಿಸು. ಅರ್ಥ ಗೊತ್ತಿರಲಿ ಬಿಡಲಿ, ಭಕ್ತಿಯಿಂದ ಹೇಳುವಷ್ಟೇ ಸಾಕು ಎಂದಿದ್ದರು. ಆ ದಿನದಿಂದ ಗಂಗಾಧರನು ಊಟ ಮಾಡುವಾಗ, ನಡೆದುಕೊಂಡು ಹೋಗುವಾಗ, ದುಃಖವಾದಾಗ, ನಿದ್ರೆ ಬರುವ ಮುನ್ನ ಎಲ್ಲ ಸಮಯದಲ್ಲೂ ರಾಮ ರಾಮ ಎಂದು ಜಪಿಸಲು ಶುರು ಮಾಡಿದ. ಮೊದಲು ಏನೂ ಬದಲಾವಣೆ ಕಾಣಿಸಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ನಿಧಾನವಾಗಿ ಶಾಂತಿ ನೆಲೆಸತೊಡಗಿತು. ದುಃಖ ಅದೇ ಇದ್ದರೂ ಅದನ್ನು ತಾಳುವ ಶಕ್ತಿ ಬಂದಿತು. ಭಯ ಕಡಿಮೆಯಾಯಿತು. ನಿರಾಶೆ ಹಗುರವಾಯಿತು. ಕೆಲ ತಿಂಗಳುಗಳ ಬಳಿಕ ಅವನ ಆರೋಗ್ಯ ಕೂಡ ಸುಧಾರಿಸಿತು. ಜನರು ಅವನ ಬಳಿ ಬಂದು ಮಾತನಾಡಲು ಆರಂಭಿಸಿದರು. ಅವನು ತನ್ನ ದುಃಖವನ್ನೇ ಮರೆತು ಇತರರಿಗೆ ಧೈರ್ಯ ನೀಡುವ ವ್ಯಕ್ತಿಯಾದ. ಒಂದು ದಿನ ಅವನು ಹೇಳಿದ ಮಾತು ಹೀಗಿತ್ತು, ನನ್ನ ಬದುಕನ್ನು ಬದಲಿಸಿದ್ದು ಹಣವಲ್ಲ, ಮಂತ್ರವಲ್ಲ, ಅದುವೇ ಶ್ರೀರಾಮನಾಮ. ರಾಮನಾಮವೇ ನನಗೆ ಶಕ್ತಿ ನೀಡಿತು, ರಾಮನಾಮವೇ ನನ್ನ ಉಸಿರಾಯಿತು ಎಂದಿದ್ದ. ರಾಮನಾಮದ ಅರ್ಥ ಮತ್ತು ಶಕ್ತಿ. ರಾ ಎಂದರೆ ಪಾಪಗಳನ್ನು ಸುಡುವ ಅಕ್ಷರ. ಮ ಎಂದರೆ ಮನಸ್ಸಿಗೆ ಮುಕ್ತಿ ನೀಡುವ ಅಕ್ಷರ. ರಾಮನಾಮ ಜಪಿಸುವುದರಿಂದ ಮನಸ್ಸಿನ ಅಶಾಂತಿ ಶಮನವಾಗುತ್ತದೆ. ಭಯ, ಚಿಂತೆ, ಒಂಟಿತನ ದೂರವಾಗುತ್ತದೆ. ದುಃಖವನ್ನು ಎದುರಿಸುವ ಧೈರ್ಯ ಬರುತ್ತದೆ. ಭಕ್ತನಿಗೆ ಆಂತರಿಕ ಶಕ್ತಿ ಲಭಿಸುತ್ತದೆ. ಶಾಸ್ತ್ರಗಳು ಹೀಗೆ ಹೇಳುತ್ತವೆ, ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಂದರೆ ಒಂದು ರಾಮನಾಮ ಜಪವು 1000 ನಾಮ ಜಪಕ್ಕೆ ಸಮಾನ. ಇಂದಿನ ಬದುಕುವೆ ರಾಮನಾಮದ ಮಹತ್ವ ಹೀಗಿದೆ. ಇಂದಿನ ಯುಗದಲ್ಲಿ ಸಮಯ ಇಲ್ಲ, ಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಆದರೆ ರಾಮನಾಮಕ್ಕೆ ಯಾವ ಸಮಯದ ನಿರ್ಬಂಧವೂ ಇಲ್ಲ, ಯಾವ ಅರ್ಹತೆಯ ಆತಂಕವೂ ಇಲ್ಲ, ಅಗತ್ಯವೂ ಇಲ್ಲ. ದುಃಖದಲ್ಲಿದ್ದರೂ ಹೇಳಬಹುದು, ಸಂತೋಷದಲ್ಲಿದ್ದರೂ ಹೇಳಬಹುದು, ಪಾಪಿಯೂ ಹೇಳಬಹುದು, ಪುಣ್ಯಾತ್ಮನೂ ಹೇಳಬಹುದು. ರಾಮನು ಹೃದಯದ ಭಾವನೆ ನೋಡುತ್ತಾನೆ, ಬಾಹ್ಯ ಆಡಂಬರವನ್ನು ಅಲ್ಲ. ಶ್ರೀರಾಮನಾಮವು ಕೇವಲ ಒಂದು ಪದವಲ್ಲ, ಅದು ಆಧಾರ, ಅದು ಆಶ್ರಯ, ಅದು ಆತ್ಮಬಲ. ಎಲ್ಲವೂ ಕೈ ತಪ್ಪಿದಾಗಲೂ ಒಂದು ಮಾತ್ರ ನಮ್ಮ ಕೈ ಹಿಡದೇ ಇರುತ್ತದೆ, ಅದೇ ಶ್ರೀರಾಮನಾಮ. ಜೈ ಶ್ರೀರಾಮ್. ಎಲ್ಲರಿಗೂ ಶ್ರೀರಾಮನ ದಯೆ ಲಭಿಸಲಿ. ಜೈ ಹನುಮಾನ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್. ಧನ್ಯವಾದಗಳು.